ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸೌಧದ ಬಳಿ ಭದ್ರತಾ ಲೋಪವಾಗಿದೆ. ವಿಧಾನಸೌಧ ಆವರಣಕ್ಕೆ ಕಾರನ್ನ ನುಗ್ಗಿಸಿ ಸ್ಪೀಕರ್ ಕಾರು ಮೇಲೆ ಇಂಕ್ ಎರಚಿ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. ಇತ್ತೀಚೆಗೆ ಮುಕ್ತಾಯಗೊಂಡ ಬಜೆಟ್ ಅಧಿವೇಶನದ ಸಮಯದಲ್ಲಿ ವಿಧಾನಸಭೆಗೆ ಬಾಂಬ್ ಬೆದರಿಕೆ ಕರೆಗಳು ಕೂಡ ಬಂದಿದ್ವು. ಇದರ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಯುಪಿ ನೋಂದಣಿ ಸಂಖ್ಯೆಯನ್ನ ಹೊಂದಿದ್ದ ಕಾರು ಗೇಟ್ ಸಂಖ್ಯೆ 2 ಮುರಿದು ವಿಧಾನಸಭೆ ಆವರಣವನ್ನು ಪ್ರವೇಶಿಸಿ ನಂತರ ತಪ್ಪಿಸಿಕೊಂಡಿದೆ. ದೆಹಲಿ ವಿವಿಯ 2 ಪ್ರಮುಖ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದ್ದು ಕಾಲೇಜುಗಳನ್ನು ಸ್ಫೋಟಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಮ್ಜಾಸ್ ಕಾಲೇಜು ಮತ್ತು ಮಿರಾಂಡಾ ಕಾಲೇಜಿಗೆ ಬೆದರಿಕೆ ಬಂದ ಕೂಡಲೇ ಕಾಲೇಜುಗಳಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಿಬ್ಬಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಕೂಡಲೇ ದೆಹಲಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಾಂಬ್ ನಿಷ್ಕ್ರಿಯ ತಂಡ ಮತ್ತು ಡಾಗ್ ಸ್ಕ್ವಾಡ್ಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮಾವೋವಾದಿ ಸಂಘಟನೆಯ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿಯ ಉನ್ನತ ಕಮಾಂಡರ್ ಸೋಡಿ ಕೇಶಲು ಮತ್ತು ಇತರೆ 40 ಜನ ತೆಲಂಗಾಣ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಮಲ್ಲ ಎಂದು ಕರೆಯಲ್ಪಡುವಂತಹ ಕೇಶಲು ಬಸ್ತಾರ್ನ ಪಿಜಿಎಲ್ಎಯ ಉನ್ನತ ನಾಯಕರಲ್ಲಿ ಒಬ್ಬನಾಗಿದ್ದ. ಈತ ತೆಲಂಗಾಣ ಛತ್ತೀಸ್ಗಢ ಗಡಿಯಲ್ಲಿ ಸಕ್ರಿಯವಾಗಿರುವಂತಹ ಮಾವೋವಾದಿ ಬೆಟಾಲಿಯನ್ನ ಉಪ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈ ಹಿಂದೆ ಶರಣಾಗಿದ್ದ ಹಿರಿಯ ಮಾವೋವಾದಿ ನಾಯಕ ಬಡಿಸೆ ದೇವ ನಂತರ ಈತನನ್ನ 2ನೇ ಇನ್ ಕಮಾಂಡ್ ಎಂದು ಪರಿಗಣಿಸಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ ಪರದಾಡ್ತಾ ಇರೋರಿಗೆ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಮತ್ತೊಂದು ಗ್ಯಾಸ್ ಹೊತ್ತಂತ ದೊಡ್ಡ ಹಡಗು ಹಾರ್ಮುಜ್ ಜಲಸಂಧಿಯನ್ನ ದಾಟಿದೆ. ಗ್ರೀನ್ ಆಶಾ ಎಂಬ ಹಡಗು ನಿನ್ನೆ ಬೆಳಗ್ಗೆ ಹಾರ್ಮುಜ್ನಿಂದ ಭಾರತಕ್ಕೆ ಹೊರಟಿದ್ದು ಇದರಲ್ಲಿ ಸುಮಾರು 20,000 ಮೆಟ್ರಿಕ್ ಟನ್ ಗ್ಯಾಸ್ ಇದೆ. ಇವತ್ತು ಗ್ರೀನ್ ಆಶಾ ಹಡಗು ಭಾರತಕ್ಕೆ ತಲುಪಲಿದೆ. ಯಾವುದೇ ಸಂದರ್ಭದಲ್ಲಿ ಇರಾನ್ ಮೇಲೆ ರಣಭೀಕರ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಹೇಳಿಕೆ ನೀಡಿದ್ರು. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಬಿಡಲ್ಲ, ಅವಕಾಶ ಸಿಕ್ಕರೆ ಇರಾನ್ನ ತೈಲವನ್ನ ವಶಪಡಿಸಿಕೊಳ್ತೇವೆ. ಇರಾನ್ನ ಜನರು ಸ್ವಾತಂತ್ರ್ಯವನ್ನ ಬಯಸ್ತಾ ಇದ್ದಾರೆ. ಇರಾನ್ ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನ ಧ್ವಂಸ ಮಾಡ್ತೀವಿ. 48 ಗಂಟೆಗಳ ಡೆಡ್ಲೈನ್ ಬಳಿಕ ಮತ್ತೆ ಡೊನಾಲ್ಡ್ ಟ್ರಂಪ್ ಈ ರೀತಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ನಡುವೆ ಇರಾನ್ ಜನರು ಒಳ್ಳೆಯವರು ಮತ್ತು ಬಲಿಷ್ಠ ಹೋರಾಟಗಾರರು ಅಂತ ಟ್ರಂಪ್ ಹಾಡಿ ಹೊಗಳಿದ್ದಾರೆ. ಆದರೆ ಅವರು ಈಗ ಮೊದಲಿನಷ್ಟು ಬಲಿಷ್ಠರಾಗಿಲ್ಲ. 1 ತಿಂಗಳ ಹಿಂದೆ ಇರಾನ್ನವರು ಶಕ್ತಿಶಾಲಿಗಳಾಗಿದ್ರು, ಅವ್ರ ಮೇಲೆ ನಿರಂತರ ದಾಳಿಯಿಂದ ಬಲಹೀನರಾಗ್ಬಿಟ್ಟಿದ್ದಾರೆ. ಇರಾನ್ ಶಕ್ತಿ ಗಮನಾರ್ಹವಾಗಿ ಕಡಿಮೆ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ನಮ್ಮ ಸೇನಾ ಕಾರ್ಯಾಚರಣೆ ಅದ್ಭುತವಾಗಿ ನಡೀತಾ ಇದೆ. ಇತಿಹಾಸದಲ್ಲಿ ಯಾರೂ ಮಾಡದ ರಕ್ಷಣಾ ಕಾರ್ಯ ಮಾಡಿದ್ದೇವೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ರು. ಅಮೆರಿಕ ಫೈಟರ್ ಜೆಟ್ ಪತನಗೊಳಿಸಿದ್ದ ಇರಾನ್ ಪೈಲಟ್ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಶತ್ರು ನೆಲದಿಂದ ನಮ್ಮ ಸೈನಿಕರನ್ನ ರಕ್ಷಣೆ ಮಾಡಿದ್ದೇವೆ. 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದು ಯಶಸ್ವಿಯಾಗಿದೆ. 200 ಜನ ಕಮಾಂಡರ್ಗಳು ಅದ್ಭುತ ಕೆಲಸ ಮಾಡಿದ್ದಾರೆ. 21 ಯುದ್ಧ ವಿಮಾನಗಳನ್ನ ಕಾರ್ಯಾಚರಣೆಗೆ ಬಳಸಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಕೊನೆ ಎಚ್ಚರಿಕೆಗೂ ಜಗ್ಗದ ಇರಾನ್ ಅಮೆರಿಕದ ಕದನ ವಿರಾಮ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿದೆ. ಮಧ್ಯಸ್ಥಿಕೆ ವಹಿಸಿರುವಂತಹ ಪಾಕ್ ಮೂಲಕ ಅಮೆರಿಕಾಗೆ ಸಂದೇಶ ರವಾನಿಸಿದೆ. ಇರಾನ್ ಮೇಲೆ ಮತ್ತೆ ದಾಳಿ ಮಾಡಲ್ಲ ಎಂಬ ದೃಢ ಭರವಸೆ ಸಿಗಬೇಕು. ನಾವು ತಾತ್ಕಾಲಿಕ ಕದನ ವಿರಾಮವನ್ನು ಬಯಸೋದಿಲ್ಲ. ದಾಳಿ ಮಾಡಲ್ಲ ಎಂಬ ಭರವಸೆ ಸಿಕ್ಕರಷ್ಟೇ ಯುದ್ಧ ಅಂತ್ಯ, ಇಲ್ಲದಿದ್ರೆ ನಾವು ಹಿಂದೆ ಸರಿಯೋದಿಲ್ಲ ಅಂತ ಇರಾನ್ ಹೇಳಿದೆ. ಒಂದೇ ರಾತ್ರಿಯಲ್ಲಿ ಇರಾನ್ ಸರ್ವನಾಶ ಮಾಡಬಹುದು, ಆ ರಾತ್ರಿ ನಾಳೆನೂ ಬರಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ರು. ಇರಾನ್ಗೆ ಗಡುವು ನೀಡಿರುವ ಅಮೆರಿಕ ಈಗ ಬಹಿರಂಗವಾಗಿಯೇ ಇರಾನ್ಗೆ ಬೆದರಿಕೆ ಹಾಕಿದೆ. ರಾತ್ರೋರಾತ್ರಿ ಇರಾನ್ ನಾಶ ಮಾಡುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಯುದ್ಧವನ್ನು ಅಂತ್ಯಗೊಳಿಸುವುದಕ್ಕೆ ಅಮೆರಿಕದ ಉದ್ದೇಶಿತ 15 ಅಂಶಗಳ ಮಾರ್ಗಸೂಚಿಯನ್ನ ಇರಾನ್ ಸಾರಾಸಗಟಾಗಿ ತಿರಸ್ಕಾರ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ತನ್ನದೇ ಆದ ಷರತ್ತುಗಳನ್ನು ರೂಪಿಸಿದೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಹೇಳಿದ್ದಾರೆ. ಇನ್ನು ಇರಾನ್ ಅಮೆರಿಕದ ದಾಳಿ ನಡುವೆ ನಾಪತ್ತೆಯಾಗಿದ್ದ ಮುಜ್ತಬಾ ಖಮೇನಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಪ್ರತ್ಯಕ್ಷನಾದ ಮುಜ್ತಬಾ ಖಮೇನಿ ವಾರ್ ರೂಮ್ಗೆ ತೆರಳುತ್ತಿರುವಂತಹ ವಿಡಿಯೋ ರಿಲೀಸ್ ಆಗಿದೆ.
ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡ ಮತ್ತಷ್ಟು ಬಿಗಡಾಯಿಸಿದೆ. ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕಟುವಾದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಅತ್ಯಂತ ತೀಕ್ಷ್ಣ ಹಾಗೂ ಆಕ್ರಮಣಕಾರಿ ಪದಗಳನ್ನು ಬಳಸಿದ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯನ್ನು ಕೂಡಲೇ ತೆರೆಯುವಂತೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದ್ದು, ಇದಕ್ಕೆ ಇಸ್ಲಾಮಾಬಾದ್ ಒಪ್ಪಂದ ಎಂದು ಹೆಸರಿಡಲಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕ ಮತ್ತು ಇರಾನಿನ ನಾಯಕರೊಂದಿಗೆ ರಾತ್ರಿ ಇಡೀ ಮಾತುಕತೆ ನಡೆಸಿದ್ದಾರೆ. ವರದಿಗಳ ಪ್ರಕಾರ 45 ದಿನಗಳ ಕದನ ವಿರಾಮದ ಕುರಿತು ಮಾತುಕತೆ ನಡೆದಿದೆಯಂತೆ. ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿ ಈ ಮಾತುಕತೆಯಲ್ಲಿ ಮಧ್ಯವರ್ತಿಗಳ ಪಾತ್ರವನ್ನು ವಹಿಸ್ತಾ ಇವೆ. ಎರಡೂ ಕಡೆಯವರು ಅದಕ್ಕೆ ಒಪ್ಪಿಕೊಳ್ಳುವಂತೆ ಮನವೊಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರಂತೆ. ಕದನ ವಿರಾಮದ ಮಾತುಕತೆಯ ನಡುವೆನೂ ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗಳು ಮುಂದುವರೆದಿವೆ. ನಾಗರಿಕ ಮೂಲ ಸೌಕರ್ಯಗಳ ಮೇಲೆ ನಡೆದ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಶರೀಫ್ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಹಾಗೂ ಅದರ ಸುತ್ತಲಿನ ಪ್ರದೇಶದ ಮೇಲೆ ನಡೆಸಿದ ದಾಳಿಯ ಪರಿಣಾಮ ನೈಸರ್ಗಿಕ ಅನಿಲ ಮೂಲ ಸೌಕರ್ಯಕ್ಕೆ ಹಾನಿಯಾಗಿದೆ. ಈ ದಾಳಿಗೆ ಅಮೆರಿಕ, ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸಿದೆ. ಹಾರ್ಮುಜ್ ಜಲಸಂಧಿ ತೆರೆಯದಿದ್ದರೆ ಇರಾನಿನ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂಬ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ ಬೆನ್ನಲ್ಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಏರಿಕೆ ಕಂಡಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ $1.4 ಏರಿಕೆಯಾಗಿ $110.60 ಏರಿಕೆ ಕಂಡಿದ್ರೆ, ಅಮೆರಿಕದ ಕಚ್ಚಾ ತೈಲದ ಬೆಲೆ $1.8 ಏರಿಕೆಯಾಗಿ $113.60 ತಲುಪಿದೆ. ಇನ್ನು ಇರಾನಿನ ಶತ್ರು ರಾಷ್ಟ್ರಗಳಿಗೆ ತೈಲ ಪೂರೈಕೆ ಮಾರ್ಗ ಬಂದ್ ಮಾಡಿರೋದ್ರಿಂದ ಜಾಗತಿಕ ಇಂಧನ ಪೂರೈಕೆ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದಂತಹ ಭೀಕರ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದಾರೆ ಮತ್ತು 10ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಿಜ್ಬುಲ್ಲಾ ಗುರಿಗಳನ್ನು ನಾಶಪಡಿಸ್ತಾ ಇರೋದಾಗಿ ಇಸ್ರೇಲ್ ಪ್ರತಿಪಾದಿಸ್ತಾ ಇದ್ರೂ ಕೂಡ ವಾಸ್ತವದಲ್ಲಿ ಬೈರೂತ್ನ ಜನನಿಬಿಡ ಪ್ರದೇಶಗಳು ಮತ್ತು ನಾಗರಿಕ ಮೂಲ ಸೌಕರ್ಯಗಳು ಈ ದಾಳಿಗೆ ತತ್ತರಿಸಿ ಹೋಗಿವೆ. ಬೈರೂತ್ನ ಅತ್ಯಂತ ಜನನಿಬಿಡ ಪ್ರದೇಶವಾದ ಜ್ನಾ ಮೇಲೆ ಇಸ್ರೇಲಿ ಪಡೆಗಳು ಸರಣಿ ಬಾಂಬ್ ದಾಳಿ ನಡೆಸಿವೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದಲ್ಲಿ 38ನೇ ದಿನವೂ ದಾಳಿ ಪ್ರತಿದಾಳಿಗಳು ಮುಂದುವರೆದಿವೆ. ಈ ನಡುವೆ ಅಮೆರಿಕ, ಇರಾನ್ ನಡುವೆ 2 ಹಂತದ ಕದನ ವಿರಾಮದ ಲೆಕ್ಕಾಚಾರ ನಡೀತಾ ಇದೆ. ಮೊದಲ ಹಂತದಲ್ಲಿ 45 ದಿನಗಳ ಕದನ ವಿರಾಮವನ್ನ ಪ್ರಸ್ತಾಪ ಕೇಳಿಬಂದಿದ್ದು, ಸಂಪೂರ್ಣ ದಾಳಿಯನ್ನ ನಿಲ್ಲಿಸುವ ಚರ್ಚೆಗಳು ಕೂಡ ನಡೀತಾ ಇವೆ. ಪಾಕಿಸ್ತಾನ, ಈಜಿಪ್ಟ್ ಮತ್ತು ಟರ್ಕಿ ದೇಶದ ಮಧ್ಯವರ್ತಿಗಳ ಮೂಲಕ ಹಾಗೂ ಟ್ರಂಪ್ ಅವರ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ನಡುವಿನ ಪಠ್ಯ ಸಂದೇಶ ವಿನಿಮಯದ ಮೂಲಕ ಮಾತುಕತೆಗಳನ್ನು ನಡೆಸಲಾಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ನಡವಳಿಕೆ ಆಧುನಿಕ ಅನಾಗರಿಕತೆಯನ್ನ ನೆನಪಿಸುತ್ತವೆ ಅಂತ ಭಾರತದ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿದ್ದಾರೆ. ಇರಾನ್ ಮೇಲೆ ಶಿಲಾಯುಗಕ್ಕೆ ಹಿಂತಿರುಗಿ ಬಾಂಬ್ ಹಾಕುವುದಾಗಿ ಬೆದರಿಕೆ ಹಾಕಲಾಗಿದೆ. ಇತ್ತೀಚೆಗೆ ಟೆಹರಾನ್ ಬಳಿಯ ಪ್ರಮುಖ ಸೇತುವೆಯನ್ನ ನಾಶಪಡಿಸಲಾಗಿದೆ. ನಮ್ಮದು ಸಾವಿರಾರು ವರ್ಷಗಳ ಹಿಂದಿನ ನಾಗರಿಕತೆಯನ್ನು ಹೊಂದಿರುವ ರಾಷ್ಟ್ರ. ನಾವು ಎಂದಿಗೂ ಶಿಲಾಯುಗಕ್ಕೆ ಹಿಂತಿರುಗುವುದಿಲ್ಲ ಅಂತ ಟೀಕಿಸಿದ್ದಾರೆ. ಅಮೆರಿಕ, ಇಸ್ರೇಲ್ ನಡೆಸಿದಂಥ ಜಂಟಿ ದಾಳಿಯಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಗುಪ್ತಚರ ಮುಖ್ಯಸ್ಥ ಮಜೀದ್ ಕಾಧೇಮಿ ಹತ್ಯೆಯಾಗಿದ್ದಾರೆ ಅಂತ IRGC ಅಧಿಕೃತವಾಗಿ ಹೇಳಿಕೊಂಡಿದೆ. ಇರಾನ್ ದಾಳಿಗೆ ಪ್ರತೀಕಾರವಾಗಿ ಟೆಹರಾನ್ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸತತವಾಗಿ ವಾಯುದಾಳಿ ನಡೆಸ್ತಾ ಇವೆ. ಇದರಿಂದ ಘರ್ಷಣೆ ತೀವ್ರ ಸ್ವರೂಪ ಪಡೆದುಕೊಂಡಿರುವ ನಡುವೆನೇ ಗುಪ್ತಚರ ಮುಖ್ಯಸ್ಥನ ಹತ್ಯೆಯಾಗಿದೆ. ಅಮೆರಿಕದ ಕದನ ವಿರಾಮ ಪ್ರಸ್ತಾವನೆಯನ್ನ ಟೆಹರಾನ್ ತಿರಸ್ಕರಿಸಿದ ಕೆಲವು ಗಂಟೆಗಳ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ವಾಷಿಂಗ್ಟನ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೆದರಿಕೆಗಳು, ದಾಳಿಗಳು ಮತ್ತು IRGC ಕಮಾಂಡರ್ಗಳನ್ನು ಗುರಿಯಾಗಿಸಿ ಕೊಂದ ತಕ್ಷಣ ಇರಾನಿನ ಸಶಸ್ತ್ರ ಪಡೆಗಳು ದುರ್ಬಲಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಸಿದ್ದಾರೆ. ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳ ನಡುವಣ 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ
ಸೋಮವಾರದ ಪಂದ್ಯ ಮಳೆಗೆ ಬಲಿಯಾಯಿತು. ಈ ಪಂದ್ಯದಲ್ಲಿ ಕೇವಲ 3.4 ಓವರ್ಗಳನ್ನು ಮಾತ್ರ ಬೌಲ್ ಮಾಡಲಾಯಿತು. ಅಂತಿಮವಾಗಿ ಎರಡೂ ತಂಡಗಳಿಗೆ ಒಂದೊಂದು ಅಂಕವನ್ನು ನೀಡಲಾಗಿದೆ. ಹ್ಯಾಟ್ರಿಕ್ ಗೆಲುವಿನ ಕಾತರದಲ್ಲಿರುವಂತಹ ರಾಜಸ್ಥಾನ ರಾಯಲ್ಸ್ ತಂಡ ಇವತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಾಡಲಿದೆ. ಆರಂಭಿಕ ಪಂದ್ಯದಲ್ಲಿ ಗೆದ್ದಿದ್ರೂ ಬಳಿಕ ಸೋಲು ಕಂಡಿರುವ ಮುಂಬೈ ತಂಡ ಗೆಲುವಿನ ಹಳಿಗೆ ಮರಳೋದಕ್ಕೆ ಕಾಯ್ತಾ ಇದೆ. ಇನ್ನು ಕಳೆದ ಪಂದ್ಯಕ್ಕೆ ಗೈರಾಗಿ ನಾಯಕ ಹಾರ್ದಿಕ್ ಪಾಂಡ್ಯ ಈ ಪಂದ್ಯದಲ್ಲಿ ಆಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಧಾರಿತ ಚಲನಚಿತ್ರ ಬಾಸ್ ಬಿಡುಗಡೆ ಮಾಡದಂತೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಬಾಸ್ ಎಂಬ ಚಿತ್ರ ನಿರ್ಮಾಣ ಮಾಡಿದ್ದು ಈಗಾಗಲೇ ಟೀಸರ್ ಅನ್ನು ಕೂಡ ಚಲನಚಿತ್ರ ತಂಡ ಬಿಡುಗಡೆ ಮಾಡಿತ್ತು. ಬಿಡುಗಡೆ ಮಾಡಿದಂಥ ತುಣುಕಿನಲ್ಲಿ ರೇಣುಕಾಸ್ವಾಮಿ ಕೊಲೆಯನ್ನ ಆಧರಿಸಿಯೇ ಚಲನಚಿತ್ರ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಸ್ಪಷ್ಟವಾಗಿತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಲನಚಿತ್ರಕ್ಕೆ ತಡೆ ನೀಡಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ತಡೆ ನೀಡಿದೆ. ಸ್ಯಾಂಡಲ್ವುಡ್ನ ಸೌಂದರ್ಯ ಗಣಿ ಎಂದೇ ಖ್ಯಾತಿ ಗಳಿಸಿರುವಂತಹ ನಟಿ ಸುಧಾರಾಣಿಯವರು ಅಕ್ಷರಶಃ ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಕ್ರಿಯೇಟರ್ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರನ್ನ ಮದುವೆ ಆಗೋದಕ್ಕೆ ಸುಧಾರಾಣಿಯವರು ಮುಂದಾಗಿದ್ರು ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ನಟಿ ಸುಧಾರಾಣಿ ಕೆಂಡಾಮಂಡಲರಾಗಿದ್ದಾರೆ.